ಎಲ್ಲೂ ಬರ್ತಾ ಇಲ್ಲ. ನೀವೇ ಹೇಳ್ತೀರಪ್ಪ, ಎಲ್ಲಿ ಯಾರು ಹೇಳಿದಾರೆ ಹೇಳಿ ನೋಡೋಣ. ಈಗ ಬೇರೆ ಬೇರೆಯವ್ರದ್ದೆಲ್ಲ ಕ್ಲಾರಿಫಿಕೇಶನ್ ಕೇಳ್ತೀರಾ, ಅವ್ರು ಹಂಗಂದ್ರು ಹಿಂಗಂದ್ರು ಅಂತ. ಯಾರಾದರೂ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾತಾಡಿದಾರಾ? ಹೇಳಿ, ಅವ್ರಿಗೆ ಯಾರನ್ನ ಹೇಳಿದ್ರೆ ಏನಂತ? 28 ಕ್ಲೈಮ್ ಮಾಡ್ತೀನಿ ನಾನು ಅಂತ. ಅದು 28 ಎಷ್ಟು ದೂರ ಇದೆ ಅಂದರೆ ಇನ್ನು ನಾವು ಈಗಿಂದ ಮಾತಾಡ್ಬೇಕಲ್ವಾ? ಅಲ್ಲಲ್ಲ, ಅಧಿಕಾರದ ಹಂಚಿಕೆ ಒಂದು 100 ಕ್ಲಾರಿಫಿಕೇಶನ್ ಕೊಟ್ಟಿದಾರಪ್ಪ ಎಲ್ಲರೂ. ಪದೇ ಪದೇ ಅದನ್ನೇ ಹೇಳಿದ್ರೆ ನೋಡಿ, ರೇಸ್ ಯಾವುದಾದ್ರೂ ರೇಸ್ ಇರಲಿ, ತೀರ್ಮಾನ ಆಗೋದು ಯಾರ್ದು? ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಮತ್ತು CLPಯಲ್ಲಿ ನೋಡಿ, CLPನಲ್ಲಿ ಆ ಸಂದರ್ಭ ಬಂದಾಗ CLP ಕರೀತಾರೆ, CLPಯಲ್ಲಿ MLAಗಳು ಒಪಿನಿಯನ್ ತೊಗೊಳ್ತಾರೆ. ಆಮೇಲೆ ಹೈಕಮಾಂಡಿಂದ ಅಬ್ಸರ್ವರ್ಸ್ ಬಂದಿರ್ತಾರೆ, ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ. ಅವರು ಅಲ್ಲಿ ಏನು ತೀರ್ಮಾನ ತೊಗೊಳ್ತಾರೆ ಅದು ಆ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿ, ಇವರೇ CLP ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ. ಇದು ಪದ್ಧತಿ ನಮ್ಮದು. ಅದನ್ನೇನಾರ ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ. ಆಗಾಗ ನೀವು ಮದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ಕತೆ ಆಯ್ತಲ್ರಿ. ಮನೆಯಲ್ಲಿ ಈಗ ಕಾಫಿ ಕುಡಿಯೋಕ್ಕೂ ಸೇರಬಾರ್ದು, ಊಟಕ್ಕೂ ಸೇರಬಾರ್ದು. ನಿಮ್ದು ಒಳ್ಳೆ ಕಾಟ ಆಯ್ತಪ್ಪ ನನಗೆ.